ಹಾಯ್ ಹೆಲೋ ನಮಸ್ಕಾರ ಎ.ಜೆ ಕನ್ನಡ ವ್ಲಾಗ್ಸ್ಗೆ ಸ್ವಾಗತ. ನಾನು ನಿಮ್ಮ ಜ್ಯೋತಿ ಗೌಡ. ಇವತ್ತು ನನ್ನ ಚಾನೆಲ್ನಲ್ಲಿ ಫಸ್ಟು ಟೈಮು ನಾನ್ ವೆಜ್ ರೆಸಿಪಿನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಎಲ್ರಿಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಇದು ಡ್ರೈ ಚಿಕನ್ನು, ಬಟ್ ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಮನೆಗೆ ಕ್ವಿಕ್ಕಾಗಿ ಯಾರಾದರೂ ಬಂದಾಗ ಮಾಡ್ಕೋಬೋದು. ಮತ್ತು ತುಂಬ ಜಾಸ್ತಿ ಐಟಮ್ಸ್ ಏನೂ ಬೇಕಾಗಿರಲ್ಲ ಇದಕ್ಕೆ, ಮತ್ತು ಮಸಾಲೆನೂ ಜಾಸ್ತಿ ಇರಲ್ಲ. ತುಂಬ ಸಿಂಪಲ್ಲಾಗಿ ಟೇಸ್ಟಿಯಾಗಿರುತ್ತೆ. ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವಿಡಿಯೋ ನೋಡ್ತಿದ್ದೀರಾ, ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಇಷ್ಟ ಆದರೆ ಒಂದು ಲೈಕ್ನ ಮಾಡೋದನ್ನ ಮರಿಬೇಡಿ. ಜೊತೆಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿಕೊಂಡು ಅದನ್ನು ಆನಲ್ಲಿ ಇಟ್ಕೊಂಡ್ರೆ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ. ಆದಮೇಲೆ ಕಮೆಂಟ್ ಮೂಲಕ ವಿಡಿಯೋ ಹೇಗಿತ್ತು ಅನ್ನೋ ಅಭಿಪ್ರಾಯನ ನೀವು ತಿಳಿಸಲೇಬೇಕು. ಸರಿ, ಹೇಗೆ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ. ನಾವು ಮಾಡ್ತಾ ಇರೋವಂಥ ರೆಸಿಪಿ ಚಿಕನ್ ಡ್ರೈ. ನಾನಿವಾಗ ತೊಗೊಂಡಿದ್ದೀನಿ ಅರ್ಧ kg ಚಿಕನ್ನು. ಇದು 2 ಸ್ಪೂನ್ ಆಗುವಷ್ಟು ಮೆಣಸು, 1 ಸ್ಪೂನ್ ಆಗೋಷ್ಟು ಗರಂ ಮಸಾಲ, 2 ಸ್ಪೂನ್ ಆಗುವಷ್ಟು ಧನಿಯಾ ಪೌಡರು, 2 ಚಕ್ಕೆ, 1 ಲವಂಗ, 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನದ ಪುಡಿ, 3 ಈರುಳ್ಳಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟು ಬೇಕಾಗಿರುವಂಥ ಪದಾರ್ಥಗಳು. ಮೊದಲಿಗೆ ಒಂದು ಪಾತ್ರೆ ಇಟ್ಕೊಳ್ಳೋಣ. ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಳ್ಳೋಣ. ಇವಾಗ ಇಷ್ಟು ಆಯಿಲ್ ಹಾಕ್ಕೊಂಡಿದ್ದೀವಿ. ಸ್ವಲ್ಪ ಬಿಸಿ ಆಗಲಿ. ಈಗ ಎಣ್ಣೆ ಬಿಸಿಯಾಗಿದೆ. ಇದಕ್ಕೆ 2 ಲವಂಗ, 1 ಚಕ್ಕೆ ಹಾಕೋಣ. ಇದಕ್ಕೆ ಈರುಳ್ಳಿ ಹಾಕೊಳ್ಳೋಣ. ಇದು ಚೆನ್ನಾಗಿ ರೋಸ್ಟ್ ಆಗಬೇಕು ಈರುಳ್ಳಿ. ಇವಾಗ ಇದು ಇಷ್ಟು ರೋಸ್ಟ್ ಆಗಿದೆ. ಇವಾಗ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋಣ. ಈ ರೆಸಿಪಿ ಎಲ್ರಿಗೂ ತುಂಬ ಇಷ್ಟ ಆಗುತ್ತೆ. ಮತ್ತು ಬ್ಯಾಚುಲರ್ಸ್ಗಳು ಕೂಡ ಬೇಗ ಮಾಡ್ಕೊಳ್ಳುವಂಥ ಮತ್ತು ಈ ಚಳಿಗಳಿಗೆ ತುಂಬ ರುಚಿಯಾಗಿರುವಂಥ ರೆಸಿಪಿ ಇದು. ಇದೊಂದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಸ್ವಲ್ಪ ಇದಾಗಿದ ತಕ್ಷಣ ರೋಸ್ಟ್ ಆಗಿದ ತಕ್ಷಣ ಇವಾಗ ಚಿಕನ್ ಹಾಕೋಣ. ಈಗ ನಾವು ಒಂದು ಅರ್ಧ kg ಚಿಕನ್ ಹಾಕೋತಾ ಇದ್ದೀವಿ. ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು. ಈಗ ಉಪ್ಪು ಹಾಕ್ಕೊಂಡ್ವಿ. ನಮ್ಮ ರುಚಿಗೆ ಎಷ್ಟು ಬೇಕು ಅಷ್ಟು ಉಪ್ಪು. ಒಂದು 1/4 ಟೀ ಸ್ಪೂನ್ ಆಗುವಷ್ಟು ಅರಿಶಿನದ ಪೌಡ್ರು. ಈ ಚಳಿಗಂತೂ ಈ ಚಿಕನ್ ತಿಂತಾ ಇದ್ರೆ ಇನ್ನೂ ತಿನ್ನೋಣ ಅನ್ನಿಸ್ತೈತೆ. ಸ್ವಲ್ಪ ಚೆನ್ನಾಗಿ ಚಿಕನ್ ಬೇಯಬೇಕು. ಚಿಕನ್ ಚೆನ್ನಾಗಿ ಹಿಟ್ಟೆಲ್ಲ ಹಿಡಿಬೇಕು. ನೀರೇನು ಹಾಕುವಂಥ ಅವಶ್ಯಕತೆ ಇಲ್ಲ. ಇದರಲ್ಲೇ ನೀರಿರುತ್ತೆ ಚಿಕನಲ್ಲೇ, ಸ್ವಲ್ಪ ಬೇಯುತ್ತೆ. ಅಕಸ್ಮಾತ್ ಏನಾದರೂ ನೀರು ಕಮ್ಮಿ ಇನ್ನು ಸ್ವಲ್ಪನೂ ಇಲ್ಲ ಅಂದರೆ ಚೂರು ಹಾಕ್ಕೊಳ್ಳಿ. ಚಿಕನ್ ಬೇಯಲಿ ಚೆನ್ನಾಗಿ. ಅಷ್ಟರಲ್ಲಿ ಹೋಗಿ ಮೆಣಸಿನ ಪುಡಿ ರುಬ್ಕೊಂಡು ಬಂದುಬಿಡೋಣ. ಮೆಣಸನ್ನ ಪುಡಿ ಮಾಡ್ಕೊಂಡು ಬರೋಣ. ಈಗ ಮೆಣಸು ಪುಡಿ ಆಯಿತು.
ಇಷ್ಟು ಪುಡಿ ಆದರೆ ಸಾಕು, ತುಂಬ ನುಣ್ಣಗೇನು ಬೇಡ, ಇಷ್ಟ ಆಗಿದ್ರೆ ಸಾಕು. ಇದನ್ನು ಸ್ವಲ್ಪ ಕೈ ಆಡಿಸ್ಕೊಳ್ತಾರೆ, ಇಲ್ಲಾಂದರೆ ತಳ ಹಿಡಿದ್ಬಿಡ್ತೈತೆ. ಇದು ಒಂದು 15 ನಿಮಿಷದಲ್ಲೆಲ್ಲ ರೆಡಿಯಾಗಿಬಿಡುತ್ತೆ. ಇವಾಗ ಪುಡಿ ಮಾಡ್ಕೊಂಡಿರುವಂಥ ಮೆಣಸಿನ ಪುಡಿ ಹಾಕೋಣ. ಇದೊಂದು ಸ್ವಲ್ಪ ತಿರುಗಿಸ್ಕೊಂಡು ಆದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇದಾದಮೇಲೆ ಧನಿಯಾ ಪೌಡ್ರು 2 ಟೀ ಸ್ಪೂನಷ್ಟು ಇದೆಯಲ್ಲ ಅದನ್ನು ಹಾಕೊಳ್ಳೋಣ. ಮತ್ತು ಚಕ್ಕೆ ಲವಂಗ ಪೌಡ್ರು 1 ಟೇಬಲ್ ಸ್ಪೂನಷ್ಟು ಅದು ಹಾಕ್ಕೊಳ್ಳೋಣ. ಇವಾಗ ಚೆನ್ನಾಗಿ ಎಲ್ಲವನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಒಂದು ಚೂರು ನೀರು ಬೇಕು ಅನ್ನಿಸ್ತಿದೆ, ಸ್ವಲ್ಪ ನೀರು ಹಾಕೊಳ್ಳೋಣ. ಇದು ಡ್ರೈ ಆಗಿರೋದ್ರಿಂದ ತುಂಬ ಜಾಸ್ತಿ ನೀರು ಬೇಡ, ಸ್ವಲ್ಪ ನೋಡಿಕೊಂಡು ಮಸಾಲೆ ಬೇಯುವಷ್ಟು. ನೀರು ಆ್ಯಡ್ ಮಾಡಿಕೊಂಡು ಮಸಾಲೆ ಎಲ್ಲ ಬೇಯುವಷ್ಟು ಬೇಯಿಸ್ಕೊಳ್ಳೋಣ. ಇದು ಆಲ್ಮೋಸ್ಟ್ ರೆಡಿಯಾಗಿದೆ. ಸ್ವಲ್ಪ ಒಂಚೂರು ಮಸಾಲೆ ಬೆಂದರೆ ಡ್ರೈ ಚಿಕನ್ ರೆಡಿಯಾಗುತ್ತೆ. ಇದಕ್ಕೆ ನಾವೆಲ್ಲೂ ರೆಡ್ ಚಿಲ್ಲಿ ಪೌಡರ್ ಏನೂ ಬಳಸಿಲ್ಲ, ಓನ್ಲಿ ಮೆಣಸಿನ ಪುಡಿ ಮೇಲೆ ಮಾಡಿರುವಂಥದ್ದು. ಈ ಚಳಿಗಾಲಕ್ಕಂತೂ ಮಸ್ತ್ ಇರುತ್ತೆ ಇದು. ತಿಂತಾಯಿದ್ರೆ ಮತ್ತೆ ಮತ್ತೆ ತಿನ್ನೋಣ ಅನ್ನೋ ಹಂಗಾಗುತ್ತೆ. ಯಾರಾದ್ರೂ ಮನೇಲಿ ಟ್ರೈ ಮಾಡಿದ್ರೆ ನನಗೆ ಕಮೆಂಟ್ ಮೂಲಕ ತಿಳಿಸಿ. ವಿಡಿಯೋ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಹೀಗೇ ಮತ್ತೆ ಮುಂದೆ ಒಳ್ಳೊಳ್ಳೆ ವಿಡಿಯೋ ಜೊತೆ ಮತ್ತೆ ಸಿಗ್ತಿರ್ತೀನಿ. ಮತ್ತು ಬೇರೆ ನಾನ್ ವೆಜ್ಜಲ್ಲಿ ತುಂಬ ವೆರೈಟೀಸ್ನ ಇನ್ಮೇಲೆ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡ್ತೀನಿ. ಸೊ ಎಲ್ಲರೂ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ. ಥ್ಯಾಂಕ್ ಯು ಸೋ ಮಚ್ ವಿಡಿಯೋ ನೋಡಿದ್ದಕ್ಕೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಮತ್ತೊಂದು ವ್ಲಾಗ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಬಾಯ್.